ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾಕೆ ಸರ್ ನೀವು ಕೇರಳ ಸರ್ಕಾರಕ್ಕೆ ಪತ್ರ ಬರೆದಿರೋಂಥದ್ದು? ಕೇರಳ ಸರ್ಕಾರಕ್ಕೆ ಬರ್ದಿರೋ ಪತ್ರ ಅಲ್ಲ, ಅದು ಕೇರಳ ಸರ್ಕಾರ ಮಾಡಬಹುದಾದಂತ ಕ್ರಮದ ಬಗ್ಗೆ ಕೊಟ್ಟಿರುವಂತ ಒಂದು ಪತ್ರಿಕಾ ಪ್ರಕಟಣೆ. ಸರ್ ಸೊ ಈಗ ಈ ಒಂದು ಪತ್ರ ವ್ಯಾಪಕವಾಗಿ ಹರಡಿರೋದ್ರಿಂದ ನಮ್ಮ ಸಂವಿಧಾನದಲ್ಲಿ ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಖುಷಿಯಾಗಿದ್ದೀನಿ. ಸೊ ಧರ್ಮಸ್ಥಳ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದ ಒಂದು ರೆಸಿಡೆಂಟ್ಸ್ ಮಾತ್ರ ಹೋಗೋದಿಲ್ಲ. ಭಾರತ ದೇಶದ ಅನೇಕ ರಾಜ್ಯಗಳಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಸೊ ಹೀಗಿದ್ದಾಗ ಈಗ ಯಾರು ದೂರುದಾರ ಕೊಟ್ಟಿರುವಂತ ಒಂದು ಕಂಪ್ಲೇಂಟ್ ಏನಿದೆ, ಆ ಕಂಪ್ಲೇಂಟ್ ನಲ್ಲಿ ಹೇಳಿರೋದ್ರಲ್ಲಿ ಸತ್ಯವಿದ್ದ ಪಕ್ಷದಲ್ಲಿ ಅಂಡ್ ಆ ಸತ್ಯವಿದೆ ಅನ್ನುವಂಥದ್ದು ಈಗ ಎಕ್ಸಿಮೇಷನ್ ಆಗೋದ್ರ ಮೂಲಕ ಕನ್ಫರ್ಮ್ ಆದ ಪಕ್ಷದಲ್ಲಿ ಸಾಧ್ಯತೆ ಏನಿರುತ್ತೆ ಅಂದ್ರೆ ಕೆಲವು ರಾಜ್ಯಗಳಿಂದ ಹೆಚ್ಚಿನ ಒಂದು ಅಂದ್ರೆ ಅಲ್ಲಿ ಸಿಗಬಹುದಾದಂತ ಒಂದು ವಿಕ್ಟಿಮ್ಸ್ ಯಾರು ಇರ್ತಾರೆ ಅದರಲ್ಲಿ ಕೆಲವು ರಾಜ್ಯದಿಂದ ಬೇರೆ ರಾಜ್ಯಗಳಿಂದ ಕೆಲವರು ಸಿಗಬಹುದಂತ ಸಾಧ್ಯತೆ ಇರುತ್ತೆ. ಸೊ ಕೇರಳ ರಾಜ್ಯದಿಂದ ಬಹಳಷ್ಟು ಜನ ಧರ್ಮಸ್ಥಳಕ್ಕೆ ಬರ್ತಿದ್ರು ಅನ್ನುವಂಥದ್ದು ಒಂದು ಕಾಮನ್ ನಾಲೆಡ್ಜ್ ಆಗಿರೋದ್ರಿಂದ, ಮತ್ತೆ ಎರಡನೇದಾಗಿ ಕೇರಳ ರಾಜ್ಯದಲ್ಲಿ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ವಿಸ್ತೃತ ಚರ್ಚೆ, ಕರ್ನಾಟಕ ರಾಜ್ಯಕ್ಕಿಂತಲೂ ಹೆಚ್ಚಾಗಿ ಕೇರಳ ರಾಜ್ಯದಲ್ಲಿ ವಿಸ್ತೃತ ಚರ್ಚೆ ಆಗ್ತಿರೋದ್ರಿಂದ ಕೇರಳ ಸರ್ಕಾರವು ಕೂಡ ಈ ಸಾಧ್ಯತೆಯನ್ನ ಮನಗಂಡು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ದಯವಿಟ್ಟು ತಮ್ಮ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಬಹಳ ಪಾರದರ್ಶಕವಾಗಿರ್ಲಿ ಅಂತ ವಿನಂತಿ ಮಾಡ್ಕೊಳ್ಳೋದಾಗ್ಲಿ, ಅಥವಾ ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಅಸಿಸ್ಟ್ ಮಾಡ್ಲಿಕ್ಕೆ ನಮಗೂ ಅವಕಾಶ ಕೊಡಿ ಅಂತ ಅವರು ಸುಪ್ರೀಂ ಕೋರ್ಟ್ ಹೋಗಿ ಒಂದು ಮನವಿನ ಸಲ್ಲಿಸಲಿಕ್ಕೆ ನಮ್ಮ ಸಂವಿಧಾನದ ನಿಯಮ ತತ್ವ ಅವಕಾಶವನ್ನ ಕೊಡುತ್ತೆ. ಸೊ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ರಾಜ್ಯ ಸರ್ಕಾರ ಈ ತರನಾದ ಪ್ರಕರಣವನ್ನ ಭೇದಿಸಬೇಕಾದ್ರೆ ತಾನು ಮನ ಬಂದಂತೆ ನಡ್ಕೊಳ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದ್ರೆ ತಾನು ನಡೆಸಿದ ತನಿಖೆಯ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಏನಿದೆ ಅನ್ನುವಂಥದ್ದನ್ನ ಒಂದು ವೇಳೆ ಬೇರೆ ರಾಜ್ಯಗಳಿಗೆ ಕೇಳಿದ್ರೆ ಹೇಳ್ಬೇಕಾಗತ್ತೆ ರಾಜ್ಯ ಸರ್ಕಾರ. ಸರ್, ಮತ್ತಿನ್ನೊಂದು ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೇನೋ ರಿಕ್ವೆಸ್ಟ್ ಮಾಡ್ದಂಗಿದ್ದೀರಿ ಪತ್ರದಲ್ಲಿ. ರೆಸೊಲ್ಯೂಷನ್ ಅಂದ್ರೆ ಅದೇ ಅಗೇನ್ ಇಟ್ ಇಸ್ ನಾಟ್ ಅ ರಿಕ್ವೆಸ್ಟ್, ಅದು ಜಸ್ಟ್ ಅ ಪ್ರೆಸ್ ರಿಲೀಸ್. ಸೊ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡೋದ್ರ ಮೂಲಕ ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಅವರು ಆಕ್ಚುಲಿ ಹೇಳಲಿಕ್ಕೆ ಸಾಧ್ಯವಾಗತ್ತೆ. ಯಾಕೆ ಅಂದ್ರೆ ಈ ತರನಾದ ಒಂದು ಪ್ರಕರಣದಲ್ಲಿ ತಾನು ಕೂಡ ತನಿಖೆಯನ್ನ ಒಂದು ಅಸಿಸ್ಟ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಮಾಡ್ಬೇಕಾಗತ್ತೆ. ಸೊ ರೆಸೊಲ್ಯೂಷನ್ ಅಲ್ಲಿ ಈಗ ಒಂದು ವೇಳೆ ಸರ್ವಾನುಮತದಿಂದ ಅವ್ರು ಒಪ್ಕೊಳ್ಳೋದಾದ್ರೆ ಅವಾಗ ಅವರು ಅದನ್ನ ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಹೇಳ್ಬೋದು, ನೋಡಿ ಸ್ವಾಮಿ ಇದು ರಾಜಕೀಯ ಪ್ರೇರಿತ ಅಲ್ಲ, ನಮ್ಮ ರಾಜ್ಯದಲ್ಲಿರುವಂತ ಒಂದು ಬಹುತೇಕ ಬೇರೆ ಬೇರೆ ಪಾರ್ಟಿಗಳಿಂದ ಒಂದು ಸಹಮತ ಇದೆ ಈ ವಿಚಾರಕ್ಕೆ ಅಂತ. ಸೊ ಅದು ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗೋದೇ ಆದ್ರೆ ಅದರ ಒಂದು ಅವಶ್ಯಕತೆ ಅವ್ರಿಗಿರುತ್ತೆ. ಸರ್, ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಕೇರಳ ಸರ್ಕಾರ ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಇತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಅಥವಾ ರಾಜ್ಯ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ರಾಜ್ಯ ಸರ್ಕಾರದ ಬಗ್ಗೆ ನಂಬಿಕೆ ಇದೆ ಅಂತಾನೆ ಭಾವಿಸೋಣ ಒಂದು ಕ್ಷಣ. ಸರ್, ಪಕ್ಕದ ರಾಜ್ಯದಲ್ಲಿ ಬಂದಿರಬಹುದಾದಂತ ಒಂದು ಯಾತ್ರಿಗಳಿಗೆ ಸಮಸ್ಯೆ ಆಗಿದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರ ಪಕ್ಕದ ರಾಜ್ಯಗಳಿಗೂ ಕೂಡ ಒಂದು ಆಕ್ಚುಲಿ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಪಕ್ಕದ ರಾಜ್ಯ ಕೇಳಿದ ಪಕ್ಷದಲ್ಲಿ. ಸೊ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಅಥವಾ ಅಪನಂಬಿಕೆಗಿಂತಲೂ ಹೆಚ್ಚಾಗಿ ರಾಜ್ಯ ಸರ್ಕಾರ ಮಾಡುವಂತ ಒಂದು ಪ್ರಯತ್ನದಲ್ಲಿ ಪಾರದರ್ಶಕತೆ ಎಷ್ಟರ ಮಟ್ಟಿಗೆ ಇರಬೇಕು ಅಂದ್ರೆ ಬೇರೆ ರಾಜ್ಯಗಳು ಒಂದ್ ವೇಳೆ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಏನಾಗ್ತಿದೆ ಅಂತ ಮಾಹಿತಿಯನ್ನ ಕೊಡಿ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಕೊಡುವಂತ ಪರಿಸ್ಥಿತಿಯಲ್ಲಿ ಇರ್ಬೇಕು. ಬಟ್ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಒಂದು ಕ್ರಮ ಆಬ್ವಿಯಸ್ಲಿ ಅವರು ಖಂಡಿತ ನಡೀತಿರುವಂತದನ್ನ ನೋಡ್ತಾರೆ ಅಂತ ಭಾವಿಸಿರ್ತೀನಿ. ಈ ತರನಾದ ಪ್ರಕರಣದಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಇರೋದು ಒಂದು ದಾರಿ. ಆ ಒಂದು ದಾರಿ ಏನಂದ್ರೆ ಆತ ದೂರನ್ನ ದಾಖಲಿಸಿದ ಮರುಕ್ಷಣವೇ ಆತನನ್ನ ಕರ್ಕೊಂಡೋಗಿ ಎಲ್ಲಪ್ಪ ನೀನು ಊತ ಹಾಕಿದ್ಯಾ ತೋರ್ಸು ಅಂತ ಹೇಳಿ ಆತ ಹೇಳಿದ್ದ ಜಾಗಗಳಿಂದ ಹೊರ ತೆಗೆಯುವಂಥದ್ದು. ಒಂದು ವೇಳೆ ಅವನು ಹೇಳಿದ ಮಾಡಿದ ದೂರಿನಲ್ಲಿ ಸತ್ಯ ಇದ್ರೆ, ಅವ್ನು ಮಾಡಿದ ದೂರಿನಲ್ಲಿ ಸತ್ಯ ಇಲ್ಲ ಅನ್ನೋದಾದ್ರೆ ಎಕ್ಸ್ಪೋಸ್ ಮಾಡ್ಲಿಕ್ಕೂ ಅದೇ ಅವಕಾಶ ಬೇಕಾಗತ್ತೆ. ನೀವು ಆತನನ್ನ ಮಾರನೇ ದಿನವೇ ಕರ್ಕೊಂಡು ಹೋದಾಗ ಆತ ಒಂದ್ ವೇಳೆ ಹೇಳಿದ ಜಾಗದಲ್ಲಿ ಏನು ಸಿಗದೆ ಹೋದಾಗ ಆತನ ವಿರುದ್ಧ ನೀವು ಮೊಕದ್ದಮೆಯನ್ನ ದಾಖಲಿಸಬಹುದು, ನೀನು ಸುಳ್ಳು ಹೇಳ್ತಿದ್ದಿ ಅಂತ. ಆ ಸುಳ್ಳು ಹೇಳ್ತಿದ್ದೇನೆ ಅಂತ ಮೊಕದ್ದಮೆಯನ್ನ ದಾಖಲಿಸೋಣ ಅನ್ನುವಂತ ಒಂದು ಕುತೂಹಲ ಪೊಲೀಸ್ನವ್ರಿಗೆ ಇರ್ಬೇಕಿತ್ತು, ರಾಜ್ಯ ಸರ್ಕಾರಕ್ಕೆ ಇರ್ಬೇಕಿತ್ತು. ಬಟ್ ಅದಿಲ್ಲ. ಸೊ ಅದಿಲ್ದೇ ಇರೋದ್ರಿಂದ 17 ದಿನಗಳಾದ್ರೂ ಅವರು ಎಕ್ಸಿಮೇಷನ್ ಮಾಡ್ಲಿಕ್ಕೆ ಮುಂದಾಗದೆ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಆತ ಮಾಡಿರುವಂತ ಆರೋಪದಲ್ಲಿ ಸತ್ಯ ಇರುವ ಕಾಣ್ತಿದೆ. ಇದನ್ನ ಸಾರ್ವಜನಿಕರು ಗಮನಿಸ್ತಿದಾರಲ್ವಾ? ಇದು ಯಾತಕ್ಕೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಆಕ್ಚುಲಿ ಹೆಚ್ಚು ಹರಡ್ತಾ ಇದೆ, ಹೆಚ್ಚು ಜನರು ಇದ್ರ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಿದ್ದಾರೆ ಅಂದ್ರೆ ಇದರಲ್ಲಿ ಯಾವುದು ಅಗತ್ಯವಾಗಿ ನಡಿಬೇಕಿತ್ತು ಅದು ನಡೀದೇ ಇರೋದ್ರಿಂದ ಸಾರ್ವಜನಿಕರಿಗೆ ಒಂದು ಕಾಮನ್ ಸೆನ್ಸ್ ಅಂತ ಇರುವಂತ ವ್ಯಕ್ತಿಗಳು ಅನ್ನಿಸ್ತಿದೆ ಸರ್ಕಾರ ಅಥವಾ ಪೊಲೀಸರು ತಾವು ಮಾಡ್ಬೇಕಾದ ಕೆಲಸವನ್ನ ಇದರಲ್ಲಿ ಮಾಡ್ತಿಲ್ಲ ಅಂತ.
ಸರ್, ಅಪಾರ್ಟ್ ಫ್ರಮ್ ಯುವರ್ ರಿಕ್ವೆಸ್ಟ್ ಪ್ರೆಸ್ ರಿಲೀಸ್ ಬಿಟ್ಟು ಮಾತಾಡೋದಾದ್ರೆ, ಈ ರೀತಿಗೆ ಲೇಟ್ ರಿಪೋರ್ಟೆಡ್ ಅಂದ್ರೆ ಕೊಲೆ ಇರ್ಬೋದು ಅಥವಾ ರೇಪ್ ಕೇಸ್ಗಳಿರ್ಬೋದು 1 ಇಯರ್ ಅಥವಾ ಸುಮಾರು ವರ್ಷಗಳಾದ್ಮೇಲೆ ಲೇಟ್ ಆಗಿ ರಿಪೋರ್ಟ್ ಆಗುವಂಥ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ರೇಟ್ ತುಂಬಾ ಕಡಿಮೆ ಇರುತ್ತೆ ಅಂತ ಅನ್ನೋ ಸಿಚುವೇಶನ್ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಸರ್ಕಾರಗಳೇ ಅಥವಾ ಪೊಲೀಸ್ ಇಲಾಖೆ ಇಷ್ಟು ಲೇಟ್ ಮಾಡ್ತಾ ಇದ್ರೆ ಈ ಕೇಸ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ. ಒಂದು ಕನ್ವಿಕ್ಷನ್ ಬಗ್ಗೆ ಮಾತನಾಡುವಂಥದ್ದು, ಈಗ ಇವ್ರು ಇಷ್ಟೊಂದು ತಡ ಮಾಡ್ತಿರ್ಬೇಕಾದ್ರೆ ಕನ್ವಿಕ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಅಭಾಸಹಾಯಕ ಆಗತ್ತೆ. ಅಂದ್ರೆ ತನಿಖೆನೇ ಸರಿಯಾದ ರೀತಿಯಲ್ಲಿ ಶುರುವಾಗಿಲ್ವಲ್ಲ. ತನಿಖೆ ಶುರುವಾಗಿದೆ ಅಂತ ಯಾವಾಗ ಹೇಳ್ತೀರಿ? ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಹೋಗ್ತಾನೆ, ಜೇಬ್ನಲ್ಲಿ ಸ್ವಾಮಿ ನಾನು ಗೋಲ್ಡ್ ವಾಚ್ ಅನ್ನ ಕದ್ದಿದ್ದೀನಿ, ಜೇಬ್ನಲ್ಲಿ ಇದೆ ಅಂತ ಆತ ಪೊಲೀಸ್ನವ್ರಿಗೆ ಹೇಳ್ತಾನೆ ಅಂತ ಭಾವಿಸೋಣ. ಪೊಲೀಸ್ನವ್ರು ಏನ್ ಮಾಡ್ತಾರೆ ಅವಾಗ? ಹೌದಾ, ನೀನು ಗೋಲ್ಡ್ ವಾಚ್ ಕದ್ದಿದ್ಯಾ? ಆ ಕದ್ದಿರೋ ವಾಚ್ ನಿನ್ ಜೇಬ್ನಲ್ಲಿ ಇದೆಯಾ? ಹಾಗಿದ್ರೆ 1 ನಿಮಿಷ ತಡಿ ಅನ್ಬಿಟ್ಟು ಇಬ್ರು ವಿಟ್ನೆಸಸ್ ಅನ್ನ ಕರೆಸ್ಬಿಟ್ಟು ವಿಟ್ನೆಸಸ್ ಎದುರಿಗೆ ಹೇಳ್ತಾರೆ ಪೊಲೀಸು, ದಯವಿಟ್ಟು ಹೊರಗೆ ತೆಗಿ ಅಂತ ಹೇಳ್ತಾರೆ. ಅವ್ನು ಹೊರಗೆ ತೆಗಿದೆ ಹೋದ್ರೆ ಅವರೇ ಕೈ ಹಾಕಿ ತೆಗಿತಾರೆ. ಇಷ್ಟು ಸರಳವಾದ ಪ್ರಕರಣವನ್ನ ಇವರು 17 ದಿನಗಳಾದ್ರೂ ಕೂಡ ಆತ ಹೇಳಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಆತನನ್ನ ಜಾಗಗಳಿಗೆ ಕರ್ಕೊಂಡೋಗಿ ಎಕ್ಸುಮೇಷನ್ ಯಾತಕ್ ಮಾಡ್ತಿಲ್ಲ? ಎಕ್ಸುಮೇಷನ್ ಮಾಡದೇ ಇರೋದ್ರಿಂದ ಪೊಲೀಸ್ನವರ ನಡೆ ಮೇಲೆ ಸಂಶಯ ಪಡಬೇಕಾಗಿರುವಂತದ್ದು ಒಬ್ಬ ಸಾರ್ವಜನಿಕನ ಒಂದು ರೀಸನಬಲ್ ಸಸ್ಪಿಷನ್ ಆಗತ್ತೆ. ಅಂಡ್ ಪೊಲೀಸ್ನವ್ರು ಏನು ಮೇಲಿಂದ ಉದ್ರಿದಾರ? ಏನು ಓದ್ತಾ ಇದಾರೆ? ಅವರು ಯಾವ ಕಾನೂನು ಓದ್ತಾ ಇದಾರೆ? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಓದ್ತಾ ಇದಾರ? ಇಂಡಿಯನ್ ಪೀನಲ್ ಕೋಡ್ ಓದ್ತಾ ಇದಾರ? ಅವ್ರಿಗಿರೋ ಜ್ಞಾನಕ್ಕಿಂತ ಬೇರೆಯವ್ರಿಗೆ ಅವ್ರಿಗಿಂತ ಜ್ಞಾನ ಇರ್ಬೋದು ಅಂತ ಅವ್ರು ಭಾವಿಸ್ಬೇಕಾಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ ಹೇಳಿದ್ದಾರೆ. ಯಾವ ತರನಾದ ವಿವೇಚನೆ? ನೀವು ಒಬ್ಬ ಡಾಕ್ಟರ್ ಅಂತ ಭಾವಿಸೋಣ, ನಿಮ್ ಎದುರಿಗೆ ನಿಮ್ ಬಳಿ ಒಬ್ಬ ಬರ್ತಾನೆ, ಪೇಷಂಟ್ ಬರ್ತಾನೆ, ಸ್ವಾಮಿ ನನಗೆ ಗನ್ ಶಾಟ್ ಗುಂಡಿನ ಏಟು ಬಿದ್ದಿದೆ, ದಯವಿಟ್ಟು ಹೊರಗೆ ತೆಗೀರಿ ಅಂತ. ನನಗೆ ವಿವೇಚನೆ ಇದೆ, ನಾನು 10 ದಿನ ಆದ್ಮೇಲೆ ತೆಗಿತೀನಿ ಅಂತ ಹೇಳಿದ್ರೆ ಆ ವಿವೇಚನೆಗೆ ಅರ್ಥವೇ ಇರೋದಿಲ್ಲ. ಯಾಕೆಂದ್ರೆ ಅವ್ನು ಬದುಕೋದೇ ಅರ್ಧ ಗಂಟೆ ಆದ್ಮೇಲೆ. ವಿವೇಚನೆ ಬಳಸಬೇಕಾಗಿರುವಂತದ್ದು ಟೈಮ್ ಈಸ್ ಆಫ್ ದಿ ಎಸೆನ್ಸ್ ನಲ್ಲಿ ಒಂದು ಶೀಘ್ರವಾಗಿ ಬಳಸಿದ್ರೆ ಅದನ್ನ ವಿವೇಚನೆ ಅಂತ ಕರೀತಾರೆ. ಅದನ್ನ ಬಿಟ್ಟು ಈತ ಮಾಡಿದಂತ ದೂರಿನಲ್ಲಿ ಆ ದೊಡ್ಡ ಮಟ್ಟದ ಆರೋಪ ಮಾಡಿದಾನಲ್ಲ, ಆ ಜಾಗಗಳಲ್ಲಿ ಒಂದು ವೇಳೆ ಆರೋಪಿಗಳು ಇದ್ದಂತವ್ರು ಒಂದು ವೇಳೆ ಇದ್ರಲ್ಲಿ ಸತ್ಯ ಇದೆ ಅಂತ ಭಾವಿಸೋಣ, ಆರೋಪಿಗಳಿಗೆ ಅವಕಾಶ ಕೊಟ್ಟಾಗ ಹಾಕ್ತಿಲ್ವಾ? ಎಲ್ಲೆಲ್ಲಿ ಇರ್ಬೋದು ಅಲ್ಲೆಲ್ಲ ಹುಡುಕಿ ಹೊರಗಡೆ ತೆಗ್ಲಿಕ್ಕೆ ಅವಕಾಶಗಳನ್ನ ಕೊಡ್ತಾ ಇಲ್ವಾ ಆರೋಪಿಗಳಿಗೆ? ಏನ್ ಪೊಲೀಸ್ನವರು ಮಾಡಿದ್ದೆಲ್ಲ ಮಾಡ್ತೀವಿ, ನಾವು ಮಾಡೋದೇ ಆಕ್ಚುಲಿ ಸರ್ವಸ್ವ ಅಂತ ಹೇಳುವಂತದ್ದು ಅಧಿಕಾರ ಯಾರು ಕೊಟ್ಟಿದಾರ ಅವ್ರಿಗೆ? ಈ ಪ್ರಜಾಪ್ರಭುತ್ವದಲ್ಲಿ ಏನ್ ಅನ್ಕೊಂಡಿದ್ದಾರೆ ಪೊಲೀಸ್ನವರು? ಅವ್ರು ಮಾಡ್ಬೋದು, ಡಿಸ್ಕ್ರಿಷನ್ ಇದೆ ಅಂತ ಹೇಳ್ತಿದಾರಲ್ಲ, ಯಾರು ಕೊಟ್ಟರು ಅವ್ರಿಗೆ ಡಿಸ್ಕ್ರಿಷನ್ ಅನ್ನ? ಇಂಥ ಕೇಸ್ ನಲ್ಲಿ 17 ದಿನ ಆದ್ರೂ ಮುಟ್ದೇ ಇರೋ ಹಾಗೆ ಅವ್ರಿಗೆ ಭಯ ಇರೋ ಕಾಣುತ್ತೆ, ಎಕ್ಸಿಮೇಷನ್ ಆದ್ರೆ ಏನೇನ್ ಬಂದ್ಬಿಡುತ್ತೆ ಈಚೆಗೆ ಅಂತ. ಖಂಡಿತ ಸರ್. ಮತ್ತೊಂದು ಪ್ರಶ್ನೆ, ಈ ಹಂತದಲ್ಲಿ ಹಿಂದೆ ಸೌಜನ್ಯ ಕೇಸು ಸುಮಾರು ಸರಿ ಕೋರ್ಟ್ಗೆ ಹೋಗಿತ್ತು. ಕೋರ್ಟ್ನಲ್ಲಿ ಏನೇನೋ ವಾದಗಳಾದವು, ಪ್ರತಿವಾದಗಳಾದವು, ಮತ್ತೆ ಆ ಕೇಸ್ಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳಿದ್ವು. ಈಗ ಇದು ಹೊಸದಾಗಿ ಪ್ರಕರಣ ದಾಖಲಾಗಿದೆ. ಮತ್ತೊಬ್ಬ ತಾಯಿ ಬಂದು ದೂರನ್ನ ಕೊಡ್ತಿದ್ದ, ನನ್ನ ಮಗಳು ನಾಪತ್ತೆಯಾಗಿದ್ಲು 23 ವರ್ಷದಿಂದ ಅಂತ ಹೇಳಿದ್ರು. ಈ ಹಂತದಲ್ಲಿ ಯಾರಾದರೂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಕೋರ್ಟನ್ನ ಇಂಟರ್ಫಿಯರ್ ಮಾಡೋದಕ್ಕೆ ಆಗೋದಿಲ್ವಾ, ಅಥವಾ ಕೋರ್ಟ್ನಿಂದ ಆದೇಶವನ್ನ ಮಾಡಿಸೋದಕ್ಕೆ ಆಗೋದಿಲ್ವಾ ಈ ಹಂತದಲ್ಲಿ ಅಂತ? ಒಂದು ಏನಾಗುತ್ತೆ ಅಂದ್ರೆ, ಇದು ಈ ದೂರುದಾರ ಯಾರು ಬಂದಿದ್ದಾನೆ, ಇದು ಅದೇ ಬೃಹತ್ ಆದಂತ ಒಂದು ಇಶ್ಯೂ. ಸೊ ನಾನು ಆ ಇಶ್ಯೂ ಬಿಟ್ಟು ಹೊರಗಡೆ ಅನನ್ಯ ಭಟ್ ಅವರ ಪ್ರಕರಣದ ಬಗ್ಗೆ ಆಗ್ಲಿ, ಸೌಜನ್ಯ ಪ್ರಕರಣ ಬಗ್ಗೆ ಆಗ್ಲಿ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಅದಕ್ಕೆ ಅಂದ್ರೆ ಅಲ್ಲಿ ಆ ಒಂದು ಪ್ರಕರಣ ಹೆಚ್ಚು ಕಡಿಮೆ ಮುಗಿದೋಗಿದೆ, ಇನ್ನೊಂದು ಪ್ರಕರಣ ಶುರು ಆಗಿಲ್ಲ. ಸೊ ಹಂಗಿರೋದ್ರಿಂದ ತಾಳೆ ಹಾಕಿ ನೋಡುವಂತದ್ರ ಪ್ರಯೋಜನವಾಗೋದಿಲ್ಲ ಈ ಒಂದು ಪ್ರಕರಣ. ಅಂಡ್ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಬೇರೆ ಬೇರೆ ಪ್ರಕರಣಗಳಲ್ಲಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದೇ ಆದ್ರೆ ಈ ಪ್ರಕರಣದಲ್ಲಿ ಏನನ್ನ ಮಾಡ್ಲಾಗತ್ತೆ ಅನ್ನೋದನ್ನ ನೋಡಿದ್ಮೇಲೆ ಗೊತ್ತಾಗತ್ತೆ. ಸೊ ಆ ಪ್ರಕರಣಗಳಲ್ಲಿ ನ್ಯಾಯ ಸಿಗೋದಕ್ಕೂ ಮತ್ತೆ ಈ ಪ್ರಕರಣದಲ್ಲಿ ಆಗ್ಬೇಕಾಗಿರೋದಕ್ಕೂ ಯಾವ ತರನ ಸಂಬಂಧ ಇದೆ ಅನ್ನುವಂಥದ್ದು ತನಿಖೆ ಮುಂದುವರೆದ್ರೆ ಮಾತ್ರ ಗೊತ್ತಾಗತ್ತೆ. ಸೊ ಅನನ್ಯ ಭಟ್ ಪ್ರಕರಣದ ಬಗ್ಗೆ ಸದ್ಯಕ್ಕೆ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕೆ ಅಂದ್ರೆ ಒಂದು ಮಿಸ್ಸಿಂಗ್, ತನ್ನ ಮಗಳು ತುಂಬಾ 2003ರಿಂದ ಮಿಸ್ಸಿಂಗ್ ಆಗಿದ್ದಾಳೆ, ದೇವಸ್ಥಾನಕ್ಕೆ ಹೋಗಿ ಅಂತ ಅವ್ರು ಹೇಳಿದ್ದಾರೆ. ಅಂಡ್ ಅವ್ರೊಬ್ರೇನ ಇರೋದು ಈ ರೀತಿ ಹೇಳ್ತಾ ಇರೋದು? ಬೇರೆಯವರೆಲ್ಲ ಬಂದು ಹೇಳಲಿಕ್ಕೆ ಅವಕಾಶವಾಗುತ್ತಾ? ಒಂದ್ ವೇಳೆ ಎಕ್ಸಿಮೇಷನ್ ಶುರುವಾದ್ರೆ, ನೋಡಿ ಎಕ್ಸಿಮೇಷನ್ ಶುರುವಾಯ್ತು ಅಂತ ಇಟ್ಕೊಳ್ಳಿ, ಆತ ಹೊರಗ್ ತೆಗ್ದ ಅಂತ ಇಟ್ಕೊಳ್ಳಿ, ಅವಾಗ ಬಹಳಷ್ಟು ಜನ ಬರ್ಬೋದು. ಅಂಡ್ ಎಕ್ಸಿಮೇಷನ್ ಶುರುವಾಯ್ತು, ಆತ ಏನು ತೆಗಿಲಿಲ್ಲ ಅಂದ್ರೆ ಆತನ ಮೇಲೆ ಸುಳ್ಳು ಆರೋಪ ಮಾಡಿದಾನೆ ಅಂತ ಪ್ರಕರಣ ದಾಖಲಿಸಬಹುದಲ್ವಾ? ಸುಳ್ಳು ಆರೋಪ ಮಾಡಿದ್ದಾನೆ ಅನ್ನೋ ಪ್ರಕರಣ ಹಾಕ್ಲಿಕ್ಕೆ ತಯಾರಾಗಿರ್ಬೇಕಿತ್ತು ಪೊಲೀಸ್ನವರು. ಅವನನ್ನ ಕೈಲಿ ಎಕ್ಸಿಮೇಷನ್ ಆತ ಹೇಳಿ ಸ್ಥಳಗಳಿಗೆಲ್ಲ ಕರ್ಕೊಂಡೋಗಿ ಆತನಿಗೆ ತೆಗಿಯಪ್ಪ ಅಂತ ಹೇಳಿ ಆತ ತೆಗಿಲಾರದಂತ ಒಂದ್ ಪರಿಸ್ಥಿತಿಗೆ ಅವರು ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ಒಂದ್ ಪ್ರಕರಣ ಹಾಕ್ಬೋದಿತ್ತಲ್ಲ, ಯಾತಕ್ಕೆ? ಸೊ ಈ ತರನಾದ ಪ್ರಕರಣದಲ್ಲಿ ಇಷ್ಟು ಸರಳವಾಗಿ ಬಗೆಹರಿಸಬಾದಂತ ಪ್ರಕರಣವನ್ನ ಅವರು ಮೀನಮೇಷ ಎಣಿಸ್ತಿರೋದ್ರಿಂದ ಏನಾಗತ್ತೆ, ಈತನ ದೂರಿನಲ್ಲಿ ಸತ್ಯನ ಹೇಳಿದಾನೆ ಅಂತ ಒಂದು ಭಾವಿಸೋ ಅಂತ ಪರಿಸ್ಥಿತಿಗೆ ಜನ ಬರ್ತಿದ್ದಾರೆ ಅಂತ ಹೇಳ್ತೀನಿ. ನಮ್ಗಿರೋ ಮಾಹಿತಿ ಪ್ರಕಾರ ಸರ್, ಎಕ್ಸಿಬಿಷನ್ಗೆ ಕೋರ್ಟ್ ಇಂದ ಇನ್ನು ಪರ್ಮಿಷನ್ ಕೇಳಿಲ್ಲ ಪೊಲೀಸರು ಇದುವರೆಗೂ. ಎಕ್ಸಿಬಿಷನ್ಗೆ ಕೋರ್ಟ್ ಇಂದ ಪರ್ಮಿಷನ್ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಅದು ಸೆಕ್ಷನ್ 154 ಅಂದ್ರೆ ಹಿಂದಿನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ತನಿಖೆಯ ಒಂದು ಭಾಗವಾಗತ್ತೆ.
ಅಂಡ್ ಸೊ ಸುಪ್ರೀಂ ಕೋರ್ಟ್ ಬಹಳಷ್ಟು ಪ್ರಕರಣಗಳಲ್ಲಿ ಹೇಳಿದೆ ಏನಂತ ಅಂದ್ರೆ ಅಪರಾಧಕ್ಕೆ ಒಳಗಾಗಿ ಸತ್ತಂತ ವ್ಯಕ್ತಿಗಳ ಒಂದು ಕಳೇಬರವನ್ನು ಹೊರಗೆ ತೆಗೆಯುವಂತದ್ದು ತನಿಖೆಯ ಭಾಗವಾಗುತ್ತೆ, ಇನ್ಕ್ವೆಸ್ಟ್ ಭಾಗವಾಗೋದಿಲ್ಲ. ಇನ್ಕ್ವೆಸ್ಟ್ ಭಾಗ ಏನಂದ್ರೆ ಅಪರಾಧ ನಡೆದಿರ್ಬೋದಾ ಅಂತ ತಿಳ್ಕೊಳ್ಳೋದಕ್ಕೆ ಇನ್ಕ್ವೆಸ್ಟ್. ಸೊ ಮ್ಯಾಜಿಸ್ಟ್ರೇಟ್ ಅವರು ಅನುಮತಿ ಕೊಡೋದು ಇನ್ಕ್ವೆಸ್ಟ್ ಪ್ರಕರಣಗಳಲ್ಲಿ. ಇದು ಇನ್ಕ್ವೆಸ್ಟ್ ಪ್ರಕರಣ ಆಗೋದಿಲ್ಲ, ಇದು ತನಿಖೆಯ ಪ್ರಕರಣ ಆಗತ್ತೆ. ಹಂಗಿರೋದ್ರಿಂದ ಸೊ ಇದು ಪೊಲೀಸ್ನವರು ಮ್ಯಾಜಿಸ್ಟ್ರೇಟ್ ಅವರ ಅನುಮತಿ ಕಾಯುವ ಅವಶ್ಯಕತೆ ಇಲ್ವೇ ಇಲ್ಲ. ಅಂಡ್ ಮ್ಯಾಜಿಸ್ಟ್ರೇಟ್ ಖಂಡಿತ ಹೇಳ್ಬೋದು ಅವ್ರಿಗೆ, ಅಲ್ಲ ರೀ ಆತ ಬಂದು ಇಂತಿಂತ ನಿರ್ದಿಷ್ಟ ವ್ಯಕ್ತಿಗಳ ಪಾತ್ರ ಇದೆ ಅಂತ ಹೇಳಿ ಇಲ್ಲಿ ಅಪರಾಧ ನಡೆದಿದೆ ಅಂತ ಹೇಳಿದ್ಮೇಲೆ ಆ ಮಾಹಿತಿಯನ್ನ ಇಟ್ಕೊಂಡು ನೀವು ಇನ್ಕ್ವೆಸ್ಟ್ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ. ಥ್ಯಾಂಕ್ ಯು ಸರ್, ನ್ಯೂಸ್ ಬಿಟ್ ಲೈವ್ ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.